ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುರ್ತಾ ಇದೆ ನಿಮ್ಗೆ? ಗುರ್ತಾ ಇಲ್ಲ? ಶಂಕರಮಮ್ಮ ದೊಡ್ಡಿತ್ತ ಅಂತಾರೆ. ಅವ್ರು ಯಾರು ಗೊತ್ತಾ ನಿಂಗೆ? ಗೊತ್ತಾ ನಿಂಗೆ ಅವ್ರು ಯಾರು ಹೇಳಿ? ಅವ್ರ ಮಮ್ಮ ಹೆಂಗ್ ಆತ್ ನಿಂಗೆ? ಹೆಂಗ್ ಮಮ್ಮ ನಿಂಗೆ? ನಾ ಜಕ್ಣಿಗೆ ಹೋಯ್ದೆ ಅವ್ರ ಮಮ್ಮಕಪ್ಪ ಆ ಮಮ್ಮ ಸತ್ಕವಾದ ಶಂಕರಮಮ್ಮ ಊಟಕಪ್ಪ. ಹೇಳಿ 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 ಸೀದಾ ಅರ್ಧ ಕಿಲೋಮೀಟರ್ ಇದೆ. ಕುಡಿದ್ಯಾ ಅಂತ ಬೇಕಾ? ತಿಂಡಿ ಅಂತ ಬೇಕಾ? ಹಾ ತಿಂಡಿ ಅಂತ ಬೇಕಾ? ಬೋಟಿ ಬೋಟ್ ಇತ್ತ? ಲೇಸ್ ಇತ್ತ? ಲೇಸ್ ಬಿಂಗು ಅಂತ ಬೋಟ್. ಎಂತ ಮಾಡೋದು? ನಾವೊಂದು ನಾನು ಮಗು ಕೆಲಸ ಮಾಡೋದು ರಾಗಳಿ ಮಾಡಿ ಉಳಿದಿ ಎಲ್ಲ ಮಾಡಿ ಅಲ್ಲಿ ತಪ್ಸ್ಕೊ ಬಂದೆ. ಬಿಟ್ಟಿಗೆ ಒಂದು ಅವ್ರು ಹೇಳ್ರು ಕರ್ಕೊಂಡು ಹೋಯ್ನಿ ನಿಮ್ಗೆಲ್ಲ ರೈಸ್ ಮಾಡಿ ರಾಗಳಿ ಕೊಡ್ತಾರೆ. ನಾವೆಂತ ಕರ್ಕೊಂಡು ಬಂದು ಎಂತ ಮಾಡೋದಿಲ್ಲ. ನಾವು ಬೈಕಂಗ್ ಕರ್ಕೊಂಡು ಅಲ್ಲೊಬ್ರು ಸಿಕ್ಕರ ನಮ್ಗೆ ಅಲ್ಲಿ ಬಸ್ ಇಳಿತಾ ಅವ್ರ ಹತ್ರ ಒಂಚೂರು ಬಿಡೀನಿ ಅಂತ ಹೇಳುತ್ತೆ. ಅವ್ರು ಇಲ್ಲಿಗೆ ಬಿಡ್ತು ಇಲ್ಲಿ ಒಳಗೆ ಹೋಗ್ತೇನೆ ನಾನು ಹಾಗಂತ ಹೇಳ್ತೀನಿ. ಅಲ್ಲೂರು ಬಿಟ್ಟರೆ ಕಡೆ ಹತ್ತಿ ಕೇಳಿದೆ ನಿಮ್ಗೆ ಬಸ್ ಎಷ್ಟು ಬಿಟ್ಟು ಇರ್ಲಿ ಯಾರು ತಗೊಳ್ಳಿ. ಹೌದಾ? ನಿಮ್ಮ ಹೆಸರು ಎಂತ ಮಾಡು ಮಾರೆ? ಕೊಟ್ಟೆ. ಹಲೋ ಎಂತ ಮಾರ ಹಂಗಾರೆ? ಹಾ ನನ್ನ ಹತ್ರ ಒಂದು ನಮ್ ಜೊತೆ ಬಿಟ್ಟಿಗೆ ಆತ ಕಣದ ನೀವ? ಎಂತ ಹೇಳಿದ ನಾನು ಇಲ್ಲ ಅಲ್ಲ ನಿಮ್ ಕಾಮ್ ಕಾತಿಲ್ಲ ಅಂತ ಹೇಳಿ ಹಂಗಾರೆ ನಾನೀಗ ಕರ್ಕ ತಿರ್ಗೋದು ಹಂಗ. ನಂಗೆ ಅಲ್ಲಿ ಮಂಗಳೂರ ಕೆಲಸ ಇತ್ತು. ಕೆಲಸ ಬಿಟ್ಕೊಂಡ ಅಲ್ಲಿ ಹೆಂಡತಿ ಕಾಮ್ ಕಾತಿಲ್ಲ ನೀವು ಅಲ್ಲಿ ನೀವು ಎಂತ ಮಾಡಿದ್ನಲ್ಲ ನೀವು ಹಂಗ. ನೀವು 3-4 ಜನ ಇದ್ರೆ ನಾನೊಬ್ಬ ಎಂತ ಮಾಡುದ? ದುಡ್ಡು ಬಂದ ಒಂದು ಆಶ್ರಮಕ್ಕಲ್ಲಿ ಕಟ್ಟತ್ನಲ್ಲ ಬೀಜ. ಎಲ್ಲಿ ಬಿಡುದಿಲ್ಲ ನಾನೀಗ ಬಿಡುದಿಲ್ಲ. ಅಲ್ಲಿ ಆಶ್ರಮಕ್ಕೆ ಬಿಟ್ರೆ ಅಲ್ಲ ಆಶ್ರಮಕ್ಕೆ ಬಿಟ್ರೆ ಬಿಟ್ಟು ಅಲ್ಲ ಆಶ್ರಮ ಬಿಟ್ಟು ಹೌದ ನಮ್ ಬೈತ್ರಲ್ಲ ಕರ್ಕೊಂಡು ಅವಲ್ಲೆಲ್ಲ ತರಕಾರಿ ಮಾಡಿದ್ದ ಇದು ಮಾಡ್ರ ಅವ ಮಾಡ್ತಿದ್ದಲ್ಲ ರಾಗಳಿ ಮಾಡ್ತಿದ್ದಲ್ಲ ತರಕಾರಿ ಹಿಡಿಸೋದಕ್ಕೆ ಅವ್ರು ನೀನ್ ಕರ್ಕೊಂಡು ಹೋಯ್ನಿ ಅಂತ ನಾನು ಎಲ್ಲಿ ಕರ್ಕೊಬ್ಬ ಅವನ್ನ ತಮ್ಮ ನಾನಂತ ಹೇಳಿ ಹಂಗಾರ ನೀವು ಹಂಗಾರ ಅಷ್ಟು ಇದು ನಿಮ್ಗೆ ಹಂಗಾರ ಅಣ್ಣ ತಿಕ್ಲಲ್ದಂಗ ನಿಂಗೆ ಅಣ್ಣ ಅಲ್ದ ಅಲ್ಲ ನೀವು ಮದ್ವೆ ಐತಂತ ಹೇಳ್ರ ಆಯ್ತ ಮರೆ ಬಿಟ್ಟಿಗೆ ಎಲ್ಲಿ ಬಪ್ಪದು ಎಂತ ಬಿಟ್ಟು ಬಪ್ಪದ ಹೌದು ಅಲ್ಲ ಅಲ್ಲಿ ಎಲ್ಲ ಆಶ್ರಮಕ್ಕಾಗ್ರ ಅಲ್ಲಿ ರಾಗಳಿ ಮಾಡ್ತಾನಲ್ಲ ಬಿಡ್ತಾನಲ್ಲ ನಿಮ್ಗೊಂದು ಕಣ್ಕೊಂಬತ್ತಲ್ಲ ನೀವು
ನಾವು ಆಯ್ತು ಇಲ್ಲಿ ಅವ್ರ 4 ದಿನ ಮದುವೆ ಇರೋ 4 ದಿನ ನಮ್ಗೊಂದು ಕೂಡ್ ಕೊಟ್ಟಿವಿ ಮದುವೆ ಇಲ್ಲ ಅಂತ ನಾವು ಕೆಲಸ ಬಿಟ್ಕೊಂಡು ಇವ್ರನ್ನ ಕಾಮ್ತೇವೆ ನಾವು ಬ್ಯಾಂಕ್ ಒಂದು ಕೆಲಸ ಮಾಡ್ತೀವಿ ಈ ರಜೆ ಮಾಡ್ಕೊಂಡು ಬಂದ್ಕೊಂಡು ನಾವು ಈಗ ಇದು ಮಾಡ್ತೀವಿ ಎಲ್ಲಿಗೆ ಅಂತ ನಾವು ಅಂದ್ರೆ ನಿಮ್ಮ ಮನೆ ನಮ್ದ ನಮ್ಮ ಮನೇಲಿ ಅಂತ ನಾನು ಇನ್ನು ಇಲ್ಲ ಈಚೆಗೆ ಚಿಕ್ಕ ಮನೆ ಇತ್ತು ಎಲ್ಲರೂ ಬಿಟ್ಟಿಕಪ್ಪ ಈ ಸಾವಸ ಅಲ್ಲ ನಮ್ಗೆ ಈಗ ಎಂತ ಕರ್ಕೋಗ್ದ ಬಿಡು ಎಲ್ಲಿ ಕರ್ಕೋಗ್ದ ಇಲ್ಲ ಕೂತ್ಕೊಂಡು ಬಂದೆ ನಾನೀಗ ದೂರ ದೂರ ಅಂದ್ರೆ ಎಲ್ಲಿ? ಗೊತ್ತಾದ್ರಾ? बस बस वय बस कारगोद फस्ट कारक ಅಲ್ಲೊಂದು ಕಾಯ್ಕ. ಅಲ್ಲಿ ಹೊಡಿತು ಸಮ ಹೊಡಿತ ಸೊಪ್ಪೂರ್ ಇದ್ದಾನೊಬ್ಬ ಸಮ ಹೊಡಿತ ನೀವು ಅನ್ಯಾಯ ಮಾಡ್ತೀರ. ನಾನ್ ತೊನ್ನೆ ಮಾಡಲಿಲ್ಲಪ್ಪ ನಾನಂತ ಮಾಡಲ್ಲ ಅದು ಅನ್ಯಾಯ ಮಾಡಿದ್ರೆ ಹೊಡಿತೀರ. ನಾ ಕೊಚ್ಚಿತ ಅಂದೇಳಿ ಹೇಳಿದ ಹಸಿವೆಲ್ಲ ಬೇಕಿತ್ತು ನಿಂಗೆ? ನಾ ಕೊಚ್ಚುದಿಲ್ಲ ನಾ ಕೊಚ್ಚುದಿಲ್ಲ ಗೊತ್ತು ಬಂದ ಅಲ್ಲ. ನೀವೆಂತ ಆಯ್ತು ನಿಮ್ಗೆ ಪಿಟಿಗಾರಲ್ಲ ಈಗ ತಮ್ಮನ ಲಿಂಗ ತಮ್ಮನ ತಮ್ಮ ಲೇಸಿ ತಮ್ಮ ತಮ್ಮ ಲಿಂಗ ಮಾತ್ರ ಇದ್ದ ಲೇಸಿಲ್ಲ ಹೇಗೆ ಹಿಂಗಿರ್ಲಿಲ್ಲ. ನಂಗೆ ಊಟ ಮಾಡ್ತೀವಿ ಊಟ ಮಾಡ್ಕೊಂಡ್ರೆ ಈಗ ತಮ್ಮ ಮಾಡ್ತೀವಿ ಒಂದು ಕರ್ಕೊಂಡು ಆಯ್ತಾ ಯಾರದು ಈಗ ಗಳಿಕೊಂದೊಂದು ಹೇಳ್ತಿಲ್ಲ ಮರ ಈಗ ಊಟ ಮಾಡಿ ಯಾರ ಈಗ ಊಟ ಮಾಡ್ಬೇಕಂತ ಅವ್ರು ಯಾರ ಕರ್ಕ ಮಾತ್ರ ಹೋಗ್ಬೇಕು ಎಲ್ಲಿ ಮನೆಯಲ್ಲ ಇದಿಲ್ಲ ಅದು ಏಯ್ ಹೌದು ಆ ಮನೆ ಅಂಪಾರು ಅವ್ರ ತಮ್ಮ ಇದೆಲ್ಲ ಅನಾಥಾಶ್ರಮದಲ್ಲಿ ಬಿಟ್ಟಿರೋದು ನೀವು ಪುಣ್ಯಾತ್ಮ ಅಲ್ಲಂತದ್ದು ಅನ್ಯಾಯ ಮಾಡಿ ರಗಳೆ ಮಾಡಿ ಅವರ ತೊಲಗಿ ವಾಡಲ್ಲಿ ಕರ್ಕೊಂಡೋಗಿ ಅಂತ ಹೌದಾ ಸುಮ್ಮನೆ ಹೋಗಂತಿಲ್ಲ ಒಂದು ಕಂಟ್ರೆ ರಗಳಿ ರಗಳಿ ಏಯ್ ಇಬ್ಬರಿಂದ ಈಗ ಜತ್ತಿನ ಕಿಜಿಗೆ ಹಾಕೊಂಡಿದೆ ತಿಂದಾಗ ಕೊಡಿ ಕೊಡಿ ನಿಮ್ಗೆ ಅಲ್ಲ ಸಮಾಜ ಮಾಡೋದು ವೈ ಇವರೇ ಸಿಕ್ಕ ಸಮಾಜ ಮಾಡೋದು ಸಿಕ್ಕದ ಯಾರ ಅಣ್ಣ ನೀವು ಅಲ್ಲ ಕೂಗ ಹೋಗ ಮೊದ್ಲು ನಾನ್ ಸಮ ಇಲ್ಲ ನೀನ್ ಸಮ ಇಲ್ಲ ಅಲ್ಲಿ ಕೂಗ ಹೋಗ ಗುರ್ತಾ ಇದೆ ನಿಮ್ಗೆ ಗುರ್ತಾ ಇಲ್ಲ ಶಂಕರಮ್ಮ ಆಯ್ತು ಅಲ್ಲಿ ಕೂಗ ಹೋಗ ಗುರ್ತಾ ಇತ್ತಾ ಕೂತ್ಕೊಳ್ಳಲ್ಲ ನಂಗೆ ಇವ್ರದ್ದು ಮನೆ ನಾನು ಅವ್ರ ಮನೆಯ ಬರೀ ಕೆಟ್ಟ ಇತ್ತು ಪಾಪ ನಿಮ್ಮ ಮನೆ ಅಂತ ಅವ ಮತ್ತೆ ನಮ್ಮನೆ ಅಂತ ಕರೆಂಟ್ ಬಂತ ಕಾಣಿ ಮನೆಯಲ್ಲಿಂದ ಅಂಪರ ಏಯ್ ದೂರ ಎಲ್ಲ ಸುಮಾರು ಕಾರ ಹೋಯ್ತು ಕಾಡಂಗ್ ಹೋಯ್ಕ ಕಾರ್ ಗೊತ್ತಿಲ್ಲಮ್ಮ ಹಂಗ ಇವನ್ನೆಲ್ಲ ಹತ್ರ ಮಾತಾಡೋಕೆ ಆಗ್ದಲ್ಲ ನಾ ಶಂಕರ ಮಾಮನ್ ಮನೆಗೆ ಅಲ್ಲ ನೀರಲ್ಲಿ ಅಲ್ಲಿ ಕೂಗ ಹೋಗ ಹೋಗ ಕೂತ್ಕೊಳ್ಳು ಅವ ಹೊಡಿತಾನಲ್ಲ ನಾನು ಹೊಡಿದಾಗ ಹೊಡಿತೀನಿ ಕೂಗ ಹೋಗ ಕೂಗ ಹೋಗ ಕೂಗ ನಂಗೆ ಚಪ್ಪಲ್ ಬೇಕು ಕೂಗ ಹೋಗ ಚಪ್ಪಲ್ ಬೇಕು ಚಪ್ಪಲ್ ಹೊಡಿತಾನೆ ಅದು ಹೊದ್ದೋಯ್ತು ಆಯ್ಕೋ ಹೊದ್ದೋಯ್ತದ ಚಿಕ್ಕಮ್ಮನೆ ಪಾಪ ಅಜ್ಜಿ ಮನೆಗೆ ಹೋಗ ಕೂತ್ಕೊ ಬಂದು ಹಾಪ ಚಿಕ್ಕಮ್ಮನೆ ಪಾಪ ಕಾರ್ ಎಲ್ಲೈತಿ ನಿಮ್ದ ಫೋನ್ ತಗತ್ತೀವಿ ಕಾರ್ ಎಲ್ಲೈತಿ ನಿಮ್ದ ಅಣ್ಣ ಕಾರ್ ಎಲ್ಲೈತಿ ನಿಮ್ದ ನಮಗೆ ಗಾಡಿ ಇಲ್ಲ ಎಲ್ಲಿ ಇರ್ಬೋದು ನೀನು ನಾ ದೂರ ಎಲ್ಲ ನಾ ಸುಮಾರು ದೂರ ಇಪ್ಪತ್ತು ಬಿದ್ದೆ ಸ್ಟಾರ್ಟಿಂಗ್ ಅಣ್ಣ ಹೆಂಗಿತ್ಗ ವಾಟ್ರ್ ಮಾತ ಅಲ್ಲೇ ಹೆಸ್ರು ಎಂತದ ಸಂತೋಷ ತಮ್ಮನ ಹೆಸ್ರು ಗಣೇಶ ಈಗ ಅಲ್ವಾ ನಾನು ಅವನ ಹತ್ರ ಅಂತ ಗಣೇಶನ ಮನೆ ಅಂಪಾರ ಇದು ಶಂಕರಮ್ಮ ಅಲ್ಲ ಅದೆಲ್ಲಿ ಮನೆಯಲ್ಲಿ ನನ್ನ ಮಮ್ಮ ದೂರ ಮನೆ ದೂರ ದೂರ ನಿನ್ನ ಅಜ್ಜನ ಮನೆಗೆ ಅಲ್ಲ ಅಂಬಾರ ನಾಳ್ದ ಕಾರಗೋಯ್ತು 3-4 ಜನ ಅಣ್ಣ ತಮ್ಮನೆ ಕೇಳೋದು ಅವ್ರಿಗೆ ಎಲ್ಲರಿಗೂ ಮದುವೆ ಆಯ್ತು ಈ ಪಾಪ ಲಾಸ್ಟಿಗಿದ್ದ ಇವನಿಗೆ ಒಂದು ಮದುವೆ ಇಲ್ಲ ಅವ್ರು ಕೇಳಿದ್ರೆ ನಮ್ಗೆಲ್ಲ ಮದುವೆ ಆಯ್ತಲ್ಲ ಬಾರಿ ಕಷ್ಟದಾಗಿದ್ದು ಮೀನೆ ಕೊಂಡು ಬಂದ್ಬಿಟ್ಟು ಮದುವೆ ಇಲ್ಲ ಯಾರ್ದು ಬೈಕ್ ಕರ್ಕೊಂಡ್ ಬಂದಿರ ಹತ್ತು
ಮೂರ್ ಜನ ಬಂದ್ರು ಅವರೆಲ್ಲ ನೀವು ಒಳಗೆ ಹೋಯ್ತಂದ್ರೆ ಮತ್ತೆ ಮಗವಾರ ಹಾ. ಇಲ್ಲಿ ಇಳ್ಕೊಂಡ್ರಲ್ಲ ಇವ್ರಿಬ್ರ ಇಲ್ಲಿ ಬಂತ ನನ್ನ ಹತ್ರ ತಿಂಡಿ ಕೊಡಿ ಇದು ಕೊಡಿ ಅಂತ ಒಂದ್ ಲೇಸ್ ಕೊಟ್ಟೆ ಒಂದ್ ಅರ್ಧ ಲೀಟರ್ ನೀರ್ ಕೊಟ್ಟೆ. ದುಡ್ಡು ಕೊಟ್ಟಿನ ಇಲ್ಲ ದುಡ್ಡಲ್ಲಿ ಕೊಟ್ಟ ಅವ ಅಥವಾ ಇವ್ ದುಡ್ಡಿತ್ತು ಅಂತ ದುಡ್ಡಿತ್ತು ಇದು ಹಿಕ್ಕು ಒಂಚೂರು ಅಣ್ಣ ನನ್ನ ಹತ್ರ ಅವ್ನು ಬರ್ಬೇಡ ದುಡ್ಡಿತ್ತು ನಂಗೆ ದುಡ್ಡಲ್ಲಿ ಹಿಡ್ಕೊಂಡ್ ಮತ್ತೆ ಇಲ್ಲ ದುಡ್ಡ ನಂಗೆ ಚಪ್ಪಾಲ ಬೇಕು ನಂಗೆ ಅಲ್ಲ ಆಶ್ರಮದಲ್ಲಿ ಕೊಟ್ಟು ದುಡ್ಡು ಅಲ್ಲ ಮಸ್ತ್ ಕೊಟ್ಟು ಬನ್ನಿ ಹೋಯ್ ಇದೀಗ ಒಂದು ಊಟ ಹಾಕಿದ್ರೆ ಸಾಕಲ್ಲ ಈಗ ನಿಮ್ದ ಹುಲ್ಸೋದು ಕಲೆ ಒಂದು ಕರ್ಕೊಂಡು ನಾ ನಿಮ್ಮ ಮನೆಗೆ ಆಯ್ಕಂತೆ ಅದ ಅದು ಮನೆ ಕಳಿಸ್ತಾರ ಅವ್ರ ಭಟ್ರ ನಾ ನಿಮ್ಮ ಮನೆಗೆ ಆಯ್ಕಂತೆ ಮನೆಗೆ ನಾ ಶಂಕರಮ್ಮ ಅಮ್ಮ ಮನೆಗೆ ಒಂದು ನಾಯಿ ಸರಿ ಇಲ್ಲ ಮರ ಬದುಕು ನಾನು ಕಟ್ಟಿದ್ದೆ ಪೋಲ್ ಓಲು ನಾನು ಅದನ್ನ ದೊಣ್ಣೆ ಇಟ್ಕೊಂಡಿದ್ದೀನಿ ಅಲ್ಲಿ ಕೂಕೊಂಬಂದು ಅವ ಆಶ್ರಮ ಹೊಡೆದಿನಲ್ಲ ಅವನ ಸಮ ಇಲ್ಲ ಸಮ ಇಲ್ಲ ಮತ್ತೆ ಅವ ಅಮ್ಮರಬ್ಬರ ಅವ್ನು ತಮ್ಮ ಬಿಟ್ಟಿಗೆ ಬಂದಿಲ್ಲ ಈಗ ದೂರ ಮತ್ತೆ ಈಗ ಅದೇ ಎಪ್ಪಕ್ಕ ಹಾರ ಬತ್ತೆ ದೂರ ದೂರ ಮತ್ತೆ ಇವ ಈ ನಮ್ಮನೆ ಮಾಡ್ರ ಅವ್ ಕರ್ಕೊಂಡು ಹೋಗ್ಬೋದ ಪಾಪ ಶಂಕರಮ್ಮ ನಿಮ್ಮಮ್ಮ ಪಾಪ ಶಂಕರಮ್ಮ ಪಾಪ ನಿಂಗ್ ಗುರ್ತಾಯ್ತಾನ ಅವ್ರದ ಅವ್ರ ಯಾರು ಗೊತ್ತಾ ನಿಂಗೆ ಗೊತ್ತಾ ನಿಂಗೆ ಅವ್ರು ಯಾರಂದೇಳಿ ಅವ್ರ ಮಮ್ಮ ಹೆಂಗ್ ಆತ್ ನಿಂಗೆ ಹೆಂಗ್ ಮಮ್ಮ ನಿಂಗೆ ನಾ ಜಕ್ನಿಗೆ ಹೋಯ್ತು ಅವ್ರ ಮನೆ ನಂಗೆ ಮೆಟ್ಟು ಮಮ್ಮ ಮೆಟ್ಟಿಗೊಸಿ ಮಮ್ಮ ಮೊದ್ಲು ಕೂಕ ನೀನು ಗೋಲ್ ನಂಗೆ ಬಂಡಿ ಮೇಲೆ ಕೂಕ ಮೊದ್ಲು ಕೂಕ ನಂಗೊಂದು ಮೆಟ್ಟಿಗೊಸಿ ನೆಟ್ಟದ ಕಡೆ ಕೊಡ್ಲಕ್ಕ ಕೂಕ ನಿನ್ ತಮ್ಮ ಆಗ್ತದ ಅವ್ನ್ ಕರ್ಕೊಂಡು ಮೆಟ್ಟು ಹೊದ್ದು ಹೋಯ್ತು ಈಗ ಅಲ್ಲ ಅಲ್ಲಿ ಮೊದ್ಲು ಕೂಕೊಳ್ಳೇ ಶಂಕರಮ್ಮ ಪಾಪ ಕೂಕ ಹೋಗು ಶಂಕರ ಪಾಪನ ಸದ್ಯಕ್ಕೆ ಈಗ ನಿನ್ನ ಬಗ್ಗೆ ಪಾಪ ಅನ್ಸುತ್ತೆ ಅಂತ ಅಂತ ಮಾಡುದು ಮಾಡಿದ್ರ ಅವ್ರು ಎಲ್ಲಿಗಾರ ತಮ್ಮನ್ ಫೋನ್ ನಂಬರ್ ತಮ್ಮನ್ ಎಂದ ಬೈಕ ಬಂದ ಯಾರ್ದೋ ಬೈಕ ಬಂದು ಅಲ್ಲೆಲ್ಲ ಹಿಡ್ಕ ಬಂದ್ರು ಫೋನ್ ನಂಬರ್ ಹೇಳ ಫೋನ್ ನಂಬರ್ ತಮ್ಮ ಬಿಟ್ಟೋಗಿದ್ದಾರ ಯಾರ ಬಿಟ್ಟೋದದು ತಮ್ಮ ಇದ್ಯಾರ ಮಮ್ಮ ಎಲ್ಲ ಪೈಕ್ಯಾರ ನಿಂಗೆ ಊರಂಗಿದ್ದಾರೆ ಎಲ್ಲ ಪೈಕ್ಯಾರ ನಿಂಗೆ ಖಚಿತ ಇಲ್ಲ ಅದು ಮಾರೆ ಖಚಿತ ಅದೊಂದು ನಾಯಕತ್ವ ಇಂಜೆಕ್ಷನ್ ಅದೇ ಇವ್ರಿಗೆ ಮಗು ನಮ್ಗೆ ಮಾಡ್ಲಿಕ್ಕೆ ತಿರ್ಗಿ ಬೈಕಿರೆ ನೀ ಕೂಕಣ್ ಮಾರ ಬತ್ರಿಗೆ ಎಂತ ಯಾರು ಬೇಕು ನಿಂಗೀಗ ಇವ್ರು ಬೇಕಾ ಕೂಕಣಲ್ಲಿ ಇದ್ರಿಲ್ಲ ಇಲ್ಲಿ ನಾ ಇವ್ರ ಮನೆ ಹಾಕೊಂಬುದಾ ಇವ್ರ ಮನೆ ಹಾಕೊಂಬುದಾ ಅವ್ರ ಮನೆಗ ಹಾ ಆಯ್ಕೋ ಇವ್ರ ಮನೆಗ ಆಯ್ಕೋ ಇವ್ರ ಮನೆ ಹಾಕೊಂಬುದಾ ಆಯ್ಕೋರ ಮತ್ತೆಂತ ಬೇಕು ನೀವು ನಂಗೆ ಗೋಟಿ ಬೇಕು ಓಟಿ ಇಲ್ಲ ಇಲ್ಲ ನಂಗೆ ಕೊತ್ತಿ ಬೇಕು ಕತ್ತಿ ಒಳಗಿಡಿ ಮತ್ತೆ ಕೊತ್ತಿಯಲ್ಲಿ ಕೊಡ್ಬೇಡಿ ನಂಗೆ ಕೊತ್ತಿ ಬೇಕು ನಂಗೆ ಕೊತ್ತಿ ಕೊಡ್ಬೇಡಿ ಅಣ್ಣ ಕೊತ್ತಿ ಬೇಕು ಅಡುಗ ಪಾಪ ಪಾಪ ಮಮ್ಮ ಪಾಪ ಮಮ್ಮ ಪಾಪ ಮಮ್ಮ ಪಾಪ 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 ಶಂಕರ ಮಮ್ಮ ಪಾಪ ಇದು ಸರಿ ಹೋಗ ಕೂಕ ಹೋಗ ಹೋಗ್ ಕೂಕ ಹೋಗ ಹೋಗ್ ಕೂತ್ಕೋ ನಾನ ಇದು ಸಮಯ ಇಲ್ಲ ಮತ್ತೆ ನೀವು ಹೊರಡ್ರ ಅಂತ ಯಾರು ಬಂದ್ರಿ ಆಯ್ತು ಮರೆ ನೀವು ಸುಮ್ಮನೆ ಮತ್ತೆ ಸ್ಟೇಷನ್ ಹೋಗ್ಬೇಕು ಕೊಚ್ಚುದಿಲ್ಲ ಅವ್ರಿಗೆಲ್ಲ ಹೊಡಿಲಿಕ್ಕಿಲ್ಲ ಕೊಚ್ಚುದಿಲ್ಲ ಹೊಡಿತಿಲ್ಲ ಹಾಸ್ಪಿಟಲ್ ಇಲ್ಲ ಅವ್ರಿಗೆ ಇದು ಕೊಡ್ತಾರೆ ಮದ್ದು ಇದು ಕೊಡ್ತಾರೆ ಹೊಡೋದಲ್ಲೇ ಮರ ಈನವನ್ನೆಲ್ಲ ಮಾಡ್ರೆ ಹೊಡಿದು ಸುಮ್ಮನೆ ಕಂಡ್ರೆ ಬೋದರಿಗೆಲ್ಲ ಬಾಯ್ ಆಗ್ತಾ ಕಂಡ್ರೆ ಮಳೆ ಬತ್ತೀಗ ಮಳೆ ಬತ್ ಅಲ್ಲಿ ಇಪ್ಪತ್ತೇ ಸತ್ತ ಉಂಬಕಪ್ಪ ಅವ ಸತ್ಕವಾದ ಶಂಕರ ಮಮ್ಮ ಊಟಕಪ್ಪ ಅವ ಆಗಲಿಂದ ಆಡ್ತಿದ್ದ ಅಲ್ಲ ಇವ್ನು ಹೇಳ್ಬಿಟ್ಟು ತಮ್ಗೆ ಆಂಟಿ ಕಳಿಸ್ಲಪ್ಪ ಎಲ್ಲರಿಗೂ ಮದುವೆ ಆಯ್ತು ಕಾಮ್ಗೆ ಹೇಗಿದ್ದವ ಇವನಿಗೆ ಅವನಿಗೆ ಮದುವೆ ಒಳ್ಳೆದಾಯ್ತಿದ್ದ ಒಳ್ಳೆ ಕಪ್ಪಿದ್ದ ಉದ್ದ ಇದ್ದ ಇವನಿಗೆ ರಸ ಆಯ್ತಿದ್ದ ಕಪ್ಪಿದ್ದ ಹಾ. ಇದ್ದ ಇದ್ದ
ಶಂಕರ ಮಮ್ಮ ಸಮ ಕೊಟ್ರಿ ಮರಿ ಈಗ ಬ್ಯಾಂಕ್ ಆಗಿದ್ದಂತ ಏ ಶಂಕರ ಮಮ್ಮ ಹೊಡೆದ್ ಈಗ ಶಂಕರ ಮಮ್ಮ ಹೊಡೆದ ಹಿಂಗ್ ಪೂಜೆ ಮಾಡ್ತಾನ ಮತ್ ಯಾರಿಗೆ ಕೊಚ್ಚು ಬರ್ತ ನಾವು ಶಂಕರ ಮಮ್ಮಂಗ್ ಕಚ್ಚಿನ ನನ್ನ ಮಮ್ಮ ಪಾಪ ಕಚ್ಚುದಿಲ್ಲ ನಾ ಕಚ್ಚದ್ ನಿಂಗೆ ನಂಗೆ ಲೇಸ್ ಬೇಕು ನಂಗೆ ಲೇಸ್ ಬೇಕು ಆಮೇಲೆ ಅವ ಬೋಟಿ ಬೇಕನ್ನ ಬೋಟಿ ಇಲ್ಲ ಒಂದು ಲೇಸ್ ಕೊಡಿ ಒಂದು ಲೇಸ್ ಅಂದ್ ಕೊಡ್ಸಿದ ಅವ ಈ ನೀರ್ ಬೇಕಂದ್ರೆ ನಾ ಒಂದ್ ಅರ್ಧ ಬಾಟ್ಲಿ ನೀರ್ ಕೊಟ್ಟೆ ಮುಂದಿನ ಕತ್ತೆ ಅವನ ಹತ್ಮಕವನ ಪತ್ತಿಲ್ಲ ಅವ ಎಲ್ಲ ಬತ್ತ ಶಂಕರ ಮಮ್ಮ ಹೋಗ್ಲಿ ಬಿಟ್ಟು ಸರಿ ಆತ ಮನಿ ಯಾವ್ದಂತ ಹೇಳಿ ಸಾಯತ್ತ ದೂ ನಂಗೆ ನಿಮ್ಮ ಮನಿ ನಂದು ಮತ್ತೆ ಶಂಕರ ಮಮ್ಮಂದ ಒಂದೇ ಮನಿ ಹೌದಣ್ಣ ಮನೆ ಎಲ್ಲಿಂದ ಓಲ್ ಈಗ ಸಾಯಂಕಾಲ ಮೀನ್ ತಗೋತು ಅರ್ಧ ಜ್ಯೂಸ್ ನಂಗೆ ಅರ್ಧ ನಿಂಗೆ ಒಂದ್ ಲೇಸ್ ಇಂದ ಒಂದ್ ಇದ್ರದ್ದೆಲ್ಲ ದುಡ್ಡು ಕೊಡು ಮೊದ್ಲೆ ದುಡ್ಡು ಮಾಮ ದುಡ್ಡಿತ್ತು ನಂಗೆ ದುಡ್ಡು ಇತ್ತು ಮಾರ ದುಡ್ಡು ಎಲ್ಲಿಂದ ಮಾರ ಅವ್ನ ಕೆಲ ದುಡ್ಡು ಯಾರು ಕೊಡೋದ ನಿಂಗೆ ಅಲ್ಲಿ ಆಶ್ರಮದ ಕೊಟ್ಟೆ ಹತ್ರ ಹೋಗ್ಬೇಕಕ್ಕೆ ಸಾಯಿಲಿ ಬಾಯಾಗ್ರ ವ್ಯಾನ್ ಹತ್ತಿ ಕೊಡ್ಸಕ್ಕಿತ್ತು ಅಪ್ಪನಿಗೆ ಹಾ ನಾ ಹೊತ್ತುದಿಲ್ಲ ನಾ ಶಂಕರ ಮಾಮೂಲ್ ಮನೆಗೆ ಹೋಗ್ದೀಗ ನಂಗೆ ಎಂತೂ ಆಯ್ತು ನಂಗೆ ಒಂದು ಬಸ್ ಹಚ್ಚಿ ಬಿಡ್ತೀಯಾ ಹೊಸರ್ಸಿ ಬಿಡಕ್ಕೆ ಬಸ್ ಇಲ್ಲಿ ಬರ್ತಲ್ಲ ಓಲ್ ನಂಗೆ ಕಾರ್ ಹಚ್ಚಿ ಬಿಡ ನಿಮ್ಮ ಅಜ್ಜನ ಇರ್ತಾನ? ಕಾರ್ ಇತ್ತಲ್ಲ ಅಲ್ಲಿತ್ತಲ್ಲ ಹಾ ಕಾರ್ ಮಾತಾಡೋದು ಕಾರ್ ಹಚ್ಚಿ ಬಿಡು ಆ ಕಾರ ಹಾಕಿ ಆ ಕಾರ ಹಾಕಿನ ಮಾಮ ಆ ಕಾರ ಸ್ವಲ್ಪ ದೂರ ನಿಂತ್ಕೋ ಈಗ. ಅಡ್ಡಿಲ್ಲ ನಾ ದೂರ ನಿಂತ್ಕೊಂಡು ಕಾರ ಹಾಕಿನ ಆ ಕಾರ ಹಾಕಿ ಯಾವ ಕಾರ ಆ ಕಾರ ಹಾಕಿ ಇದಾ ಹಾ ಅವ್ರನ್ನ ಕೇಳಲ್ಲ ಕಾರಾಗ ಇದ್ರ ನೀ ಬನ್ನಿ ನೀ ಕಕ್ಕೋ ಕೇಳ ನನ್ ಬಿಡು ಕೇಳ್ತೀಯಾ ಕಾರೇ ಐತೆ ನಿಂಗೆ ನಂಗೆ ಕಾರ್ ರಿಚ್ಚ ಬೇಡ ಕಾರ್ ರಿಚ್ಚ ಬೇಡ ನಾನು ಹಿಂಗ್ ಕೊಚ್ಚುದಿಲ್ಲ ಯಾರ ಒಳಗ್ ಸಿಗ ಬಿತ್ ಬಾರ ಹೋಯ್ ಒಂದ್ ಸ್ವಲ್ಪ ಸರಿ ಮಾಡ್ತಾರೆ ಸಾಕವಾಯ್ತು ನಾನು ಇವ್ರ ನಿಮ್ಮಮ್ಮ ಹೊದ್ದ ಇವ್ ಹೊಡೆದ ಅಲ್ಲ ಹೊಡೆದ್ರಿ ಕೋಲಗೊಡದ್ ಹೋಲಾಗ ಅಲ್ಲ ಆಶ್ರಮ ಪೊಲೀಸ್ ಬತ್ತ ಹಿಂಗ್ ಬಿಡಿ ಯಾರ ಹೊಡೆದಲ್ಲ ಫೋಟೋ ಅಂಗಡಿ ಕೊಂಡಿದಿ ಆಶ್ರಮ ಪೊಲೀಸ್ ಬತ್ತ ಆಶ್ರಮ ಪೊಲೀಸ್ ಬತ್ತ ನಾ ಅಂಗಡಿ ಕೊಂಡಿದಿ ಈ ಮಮ್ಮ ಇದ್ದಿಲ್ಲ ಇದ್ರ ಇವ ಇದ್ದ ಹಾ ಅವ್ನ್ ಸಾಕ್ಷಿ ಹಾಕಿ ಇವ್ನ ಹಾಕು ಇವ ಇದ್ದ ಅದತ್ತ ಇದು ಕೋಲ ಕೋಲಾಗ ಒದ್ದಿದ್ದ ಅವನಂಗ ಆ ಕೋಲ ಅಲ್ಲ ಅದು ಕಬ್ಬಿನ ಕೋಲ್ ಅಲ್ಲ ನೀ ಕೊಚ್ಚು ಬರೋ ಹೊಡೆಯ ಸುಮ್ಮನೆ ಯಾರ ಅವ ಅಲ್ಲ ಅಂತ ಮಾಡುತ್ತೆ ಡಿಯಾ ಮಾಡುತ್ತೆ ಹಾಗೆ ಮಾಡಿದೆ ಇದ್ದರಿಗೆಲ್ಲ ಕೊಚ್ಚು ಬರೋ ಕೊಚ್ಚು ಕೊತ್ತೆ ಅವ್ರ ಕೈ ಬಾಯ್ ಆಗ್ತಿದ್ದ ಅವ ಪುಣ್ಯಾತ್ಮ ಈಗ. ನಾನು ಅಲ್ಲ ಶಂಕರ ಮಮ್ಮ ನಾ ಅಣ್ಣ ಹೋಯ್ಬಿಡಿ ನಿಲ್ಲಿ ಇಲ್ಲಿ ಬನ್ನಿ ಎಂತ ಹೇಳ್ತನಲ್ಲ ಎಂತ ನೀವು ಸಾಕ್ಷಿ ಬೇಕಲ್ಲ ಬನ್ನಿ ಅಂದ ಗೊತ್ತಣ್ಣ ನಾನೀಗ ಇವ್ರೊಟ್ಟಿಗೆ ಕೊಟ್ಟಿಲ್ಲ ನಮ್ಗೆ ಇವ್ರ ಮನೆ ಹೊಡಿದ್ರು ನಾನು ಇವ್ರೊಟ್ಟಿಗೆ ಗೊತ್ತಿಲ್ಲ ನಾನ್ ನಿಮ್ಮ ಮನೆ ಬರ್ತೀನಿ ಆಯ್ಕಣಿ ಅಲ್ಲ ನಾ ಕೊಟ್ಟಿಗೆ ಮನೆ ಕದ್ದೆ ನಿಮ್ಮ ಮನೆ ಒಂದೊಂದು ಐಕಣಿ ಅಲ್ಲ ಹೌದಾ ಒಂದ್ 7 ದಿನ ಮಟ್ಟ ಐಕಣಿದೆ ಏನ್ ಮಮ್ಮ ತಮ್ಮ ಈಗ ಹಿಂಗೆ ಮಮ್ಮ ನಾ ಕೊಟ್ಟಿಗೆ ಮನೆ ಕಂಡು ಇಲ್ಗಣಿ ಅಣ್ಣ ಇಲ್ಗಣಿ ಓಲ್ ಕ್ಯಾಮರಾ ಇತ್ತು ಕಾರಾಗೆ ಇದ ನಾವು ಕೇವಲ ಮಾಡೋದು ತಮಾಷೆಗೋಸ್ಕರ ಮಾತ್ರ ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಬಂದಿದ್ದ ಅವೇರ್ನೆಸ್ ಮೂಡಿಸೋಸ್ಕರ ಯಾಕಂದ್ರೆ ಜನರಿಗೆ ಸಡನ್ಲಿ ಹೋಟ್ಲ್ ಅಂಗಡಿಗಳೆಲ್ಲ ಸಾಮಾನ್ಯ ಜನರು ಸೇರ್ದಲ್ಲಿ ಹೋಗಿ ಈ ತರ ಬುದ್ಧಿಮಾಂದ್ಯ ವ್ಯಕ್ತಿನ ತಗೊಂಡು ಹೋಗಿ ಬಿಟ್ರೆ ಅವ್ರಿಗೆ ಏನ್ ಮಾಡೋದನ್ನ ಗೊತ್ತಾಯ್ತಿಲ್ಲ ಅಂದ್ರೆ ಮನೆ ಕರ್ಕೊಂಡು ಹೋಗ್ದ ಅಥವಾ ಯಾರನ್ನ ದಾಣಿಸಿ ಬಿಡುದಾ ಈಗ ನಿಮ್ ತರ ಇನ್ನೊಬ್ರಿಗೆ ದಾಣಿಸಿ ಬಿಟ್ಟಿದ್ದೆ ಅವ್ರಿಗೆ ಇದೇ ಸೇಮ್ ಪ್ರಾಬ್ಲಮ್ ಆಗ್ತಾ ಆ ಟೈಮಲ್ಲಿ ಏನ್ ಮಾಡ್ಕಂತ ಹೇಳಿದ್ರೆ ಒಂದೇ ಹತ್ತಿರದ ಆರೋಗ್ಯ ಕೇಂದ್ರನೋ ಅಥವಾ ಹತ್ತಿರದ ಅಥವಾ ಪೊಲೀಸ್ ಸ್ಟೇಷನೋ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳುವಂತ ಕೇವಲ ಅದೇ ಒಂದು ಉದ್ದೇಶದಿಂದ ಮಾಡಿದ ಹೊರತು ನಿಮ್ಮನ್ನ ತಮಾಷೆ ಮಾಡ್ಬೇಕಂತಲ್ಲ ಕೇವಲ ಮನೋರಂಜನೆಗೋಸ್ಕರ ಮಾಡಿದಷ್ಟೇ ಜನರಿಗೆ ಅದ್ರ ಜೊತೆಗೆ ಮನವರಿಕೆ ಆಗ್ಲಿ ಅಥವಾ ವಿಷಯಗಳ ತಿಳಿಲಿ ಅನ್ನುವಂತ ಉದ್ದೇಶದಿಂದ ಮಾಡಿದ ನಿಮ್ಮ ಮನ್ಸಿಗೆ ಬೇಜಾರಾಗ್ಲಿ ಅಂತ ಮಾಡೋದಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರು ಬುಡ್ಗಿ ಮಾತ್ರ ಸಾಮೋಗಿತ್ತು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಕಡೆಯಿಂದ ಚಿಕ್ಕದೊಂದು ಕಿರುಕಾಣಿ ಅಲ್ಲಿ ಕ್ಯಾಮರಾ ಇವನು ನೋಡಿ ಒಟ್ಟು ನಮ್ಗೆ ಏನ್ ಮಾಡುದು ಅಂದಳಿ ಸಮಸ್ಯೆ ಅರ್ಥ ಆಗಿಲ್ಲ ಒಂದ್ಸಲ ಬಿಟ್ಟ ಅವರ ತಮ್ಮ ಬಿಟ್ಟು ವಾಯ್ ಬಿಟ್ಟ ಅಂತ ಎನ್ಸುತ್ತೇನ
ಅಂದ್ರೆ ನಿಮ್ಗೆ ಏನ್ ಮಾಡು ಪ್ಲಾನ್ ಇತ್ತು ಮುಂದೀಗ ಇಲ್ಲ ಇಲ್ಲಪ್ಪ ನಿಮ್ಮ ಮನೆಗೆ ಮತ್ತೆ ನಾನು ಕಂಡ್ಕೊಂಡು ಈಗ ನಿಮ್ ಗಾಡಿ ನಮ್ಗೆ ಏನು ಮಾಡೋಕತ್ತಲ್ಲ, ನಾನು ಹೇಳ್ದಲ್ಲ ಆಗಲೇ ಯಾರೋ ಗಾಡಿ ಹರ್ಸಿನ್ ಕಳ್ಸು ಬೇರೆ ದಾರಿ ಇಲ್ಲ ನಮಗೆ 108 ತಲೆನೋವು ಇರುತ್ತೆ, ಹೌದೌದು ವ್ಯವಹಾರ ಮಾಡೋದಂತ ತಕ್ಷಣ ಮಾಡೋಕ್ಕಾಗುದಿಲ್ಲ ಅದು. ಓಕೆ ನಿಮ್ಮ ಸಹಕಾರ ನಮ್ಮ ಚಾನಲ್ ಮೇಲೆ ಸದಾ ಇರ್ಲಿ. ನೀವು ಇರೋ ಶೇಪಿಗೂ ಇದಕ್ಕೂ ಅಡ್ಡಿಲ್ಲ. ಓಕೆ ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಅಭಿಮಾನ ಹೇಗೆ ಈ ನಗಿ ತಗೊಂಡು ಕಟಪ್ ಮಾಡಿ ಹಾಕತ್ತ ಒಟ್ಟು ನಮ್ದೊಂದು ಜೋಕರ್ ಮಾಡ್ತಾರೇನ. ಅಲ್ಲ ಶಂಕರ್ ಅವ್ರು ಏನಂತ ಹೇಳಿದ್ರೆ, ಈಗ ಒಂದು ವೇಳೆ ಈಗ ನಿಮ್ಮ ಅಂಗಡಿಗೆ ಈ ಥರ ಬಂದರೆ ಈ ಥರ ಒಬ್ಬ ಬಂದು ಬುದ್ಧಿಮಾಂತಿನ ಒಬ್ಬನ ಬಿಟ್ಟು ಹೋದ್ರೆ ನೀವೇನು ಮಾಡ್ತೀರಿ? ನಾವ್ ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಆ ಟೈಮ್. ಇನ್ನು ಏನ್ ಹೇಳ, ಗಾಡಿ ಹರಿಸಿ ಕಳ್ಸಬೇಕಿಲ್ಲ, ಇಲ್ಲಿಂದ ಒಟ್ಟಿನಲ್ಲಿ ನಾವು ಒಂದು ಖಾಲಿ ಮಾಡಿಸ್ಬೇಕು. ಗಾಡಿ ನಮಗೆ 108 ತಲೆನೋವುಗಳಿರುತ್ತೆ, ಹಾಂ ಗಿರಾಕಿ ಬರ್ತಾರೆ, ಮತ್ತೊಂದೇನೋ ಸಮಸ್ಯೆ ಇರುತ್ತೆ, ಅವು ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಗಾಡಿ ಹರಿಸಿ ಕಳಿಸ್ತೀರಿ, ಆದ್ರೆ ಇನ್ನೊಬ್ಬ ಬಿಟ್ಟೋ ಇರ್ತಾ ಅವನೀಗ, ಇನ್ನೊಬ್ಬ ಬಿಟ್ಟೋ ಇದ್ದ ಅವ ಒಂದು 10 ನಿಮಿಷನೋ 1/4 ಗಂಟೆನೋ ಬಿಟ್ಟು ಬಂದು ಕೇಳ್ತಾ ನಮ್ಮ ನಾವು ತಮ್ಮ ಆ ಟೈಮಿಗೆ ಕಾಯ್ಬೇಕು, ಅದನ್ನ ಕಾಯ್ಲೇಬೇಕು. ಹಾಂ ಬರುವ ಒಬ್ಬ ವ್ಯಕ್ತಿ ಇದಲ್ಲ ಈಗ, ಅವನಿಗೋಸ್ಕರ ಕಾಯ್ಬೇಕು. ನಾವು ಅಷ್ಟೇ ಟೈಮ್ ಕಾಯ್ತಾ ಇದ್ದೀವಿ, ಕಾಯ್ತ್ರಿ. ಕಾಯ್ಲೇಬೇಕು. ಹಾಂ ಅವನಿಗೆ ಕಾದ ಬರ್ಲಿಲ್ಲ ಇಲ್ಲ ಅಂದ ತಕ್ಷಣ ಯಾವ್ದು ಗಾಡಿ ಹರಿಸಿ ಬಿಡ್ತೀರಿ ಅಂತ. ಅಲ್ಲ ಮತ್ತೆ ಬೇರೆ ನಮಗೆ 108 ತಲೆನೋವುಗಳಿರುತ್ತೆ, ಅದನ್ನೆಲ್ಲ ಮಾಡ್ತಾ ಇರೋ ಕಾತಲ್ಲ ನಮ್ಗೆ. ಏನಂತ ಹೇಳಿದ್ರೆ ಅಂತ ಪರಿಸ್ಥಿತಿ ಬಂದಲ್ಲ, ಬೇರೆ ಗಾಡಿ ಹರಿಸಿ ಕಳಿಸ್ರಿ ಅಂತ ಇಟ್ಕೊಳ್ಳಿ. ಆವಾಗ ಆ ವ್ಯಕ್ತಿ ಬಂದ, ನನ್ನ ತಮ್ಮ ಎಲ್ಲ ಹೋದಂತ ಕೇಳ್ದ, ಆಮೇಲೆ ಏನಾಗುತ್ತೆ ಪರಿಸ್ಥಿತಿ ಅಂತಂದ್ರೆ ಅವನು ಪೊಲೀಸ್ ಕಂಪ್ಲೇಂಟ್ ಹೋದೋ ಇದೋ ಮಾಡಿದ್ರೆ ಅಥವಾ ಅವನಿಗೇನೋ ಪ್ರಾಣಹಾನಿ ಆಗಿದ್ದಿದೆ ಹರಿಸಿ ಕಳಿಸಿದವಾಗ, ಆಮೇಲೆ ನಿಮ್ಮ ಪರಿಸ್ಥಿತಿ ಕುತ್ತಿಗೆಗೆ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಆತ ಅಪರಿಚಿತ ವ್ಯಕ್ತಿ ಇಲ್ಲಿ ಕೂರಿಸಿ ಅಥವಾ ಬಿಟ್ಟು ಹೋದ ಅಂತ ಆದರೆ ಫಸ್ಟ್ ನೀವು ಮಾಡಬೇಕಾದ ಕೆಲಸ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡಬೇಕು ಮೊದಲು. ಯಾಕಂದ್ರೆ ನಮ್ಮ ಆಪತ್ತಿನಿಂದ ತಪ್ಪಿಸೋದು ಇವತ್ತಿನ ದಿನದಲ್ಲಿ ಪೊಲೀಸ್. ಅದಕ್ಕೋಸ್ಕರ ಫಸ್ಟ್ ಅದಕ್ಕೆ ಆದಂಥ ರೀತಿ ಕಾನೂನಿದೆ, ಅದೇ ರೀತಿಯಲ್ಲಿ ಅವ್ರು ನೋಡ್ಕೊಂಡು ಹೋಗ್ತಾರೆ. ಬೈ ಚಾನ್ಸ್ ಇಲ್ಲ ನೀವು ಮಾನವೀಯತೆ ದೃಷ್ಟಿಯಿಂದ ನೀವು ಆ ವ್ಯಕ್ತಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಮನೆ ಕರ್ಕೊಂಡು ಹೋದ್ರೆ ಇನ್ನೊಂದು ರೀತಿ ಸಮಸ್ಯೆ ಆಗುತ್ತೆ. ಒಂದು ದಿನ ಆದ್ರೂ ಇಸ್ಕೊಳ್ವಾ ಅಂತ ನೀವು ಮನೆ ಕರ್ಕೊಂಡು ಹೋಗ್ತೀರಿ. ಮನೆ ಕರ್ಕೊಂಡು ಹೋದವಾಗ ಏನಾಗುತ್ತೆ, ಅವನಿಗೆ ಅನಾರೋಗ್ಯ ಇದ್ದಿದ್ದು ನಿಮ್ಗೆ ಗೊತ್ತಿರೋದಿಲ್ಲ, ರಾತ್ರಿ ಬೆಳಗಾಗೋದ್ರೊಳಗೆ ಡೆತ್ ಆದ, ಆವಾಗ ಏನು ಮಾಡ್ತೀರಿ? ಸುತ್ತಮುತ್ತ ಮನೆಯವರು ಒಂದು ಮಾತಾಡ್ತಾರೆ, ಇಲ್ಲಿ ವ್ಯವಹಾರ ಮಾಡ್ಕೊಂಡಿದ್ದೀರಿ, ಆಮೇಲೆ ನಿಮ್ಮ ತಲೆಗೆ ಬರುತ್ತೆ ಆ ಕೇಸು. ಅದಕ್ಕೋಸ್ಕರ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ, ಈ ಥರದ ಘಟನೆ ಆದ ತಕ್ಷಣ ಏನು ಮಾಡ್ಬೇಕು ಹೇಳಿ, ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಬೇಕು. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಹೀಗೆ ಇರಲಿ. ಆಲ್ ದಿ ಬೆಸ್ಟ್ ನ್ಯೂಸ್ ನೆಕ್ಸ್ಟ್ ಅಂತ ಹೇಳಿ. ಆಲ್ ದಿ ಬೆಸ್ಟ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.